26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಬೆಂಗಳೂರಿನ ರಸ್ತೆ ಬದಿಗಳಲ್ಲಿ ಅವೈಜ್ಞಾನಿಕವಾಗಿ ಪಾರ್ಕ್ ಮಾಡಿರತಕ್ಕಂಥ ವೆಹಿಕಲ್ಗಳ ತೆರವು ಕಾರ್ಯಾಚರಣೆಗೆ ಈಗಾಗಲೇ ಜಿಬಿಎ ಅಧಿಕಾರಿಗಳು ಹಾಗೂ ಬೆಂಗಳೂರಿನ ಸಂಚಾರಿ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ನಾವೀಗ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿದ್ದೇವೆ. ನೀವೀಗಾಗಲೇ ಗಮನಿಸಬಹುದಾಗಿದೆ, ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲೇ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ಫುಟ್ಪಾತ್ನ ಮೇಲೆ ಯಾವ ರೀತಿಯಾಗಿ ಶಾಶ್ವತವಾಗಿ ಅವೈಜ್ಞಾನಿಕವಾಗಿ ವೆಹಿಕಲ್ಗಳನ್ನು ಪಾರ್ಕ್ ಮಾಡಿದ್ದಾರೆ ಅನ್ನೋದನ್ನು ನೀವು ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ನೀವು ಈ ಒಂದು ಫುಟ್ಪಾತ್ನ ಏರಿಯಾದಲ್ಲಿ ಈಗಾಗಲೇ ನೋ ಪಾರ್ಕಿಂಗ್ ಅಂತೇಳಿ ಬೋರ್ಡನ್ನು ಹಾಕಿದರೂ ಕೂಡ ಆ ನೋ ಪಾರ್ಕಿಂಗ್ ಬೋರ್ಡ್ನ ಮುಂಭಾಗದಲ್ಲಿಯೇ ಅವೈಜ್ಞಾನಿಕವಾಗಿ ಇಲ್ಲೊಂದು ಟಾಟಾ ಎಸ್ ಅನ್ನು ಪಾರ್ಕ್ ಮಾಡಿರುವಂಥದ್ದು. ಶಾಶ್ವತವಾಗಿ ಈ ಒಂದು ಟಾಟಾ ಎಸ್ ಕಳೆದ ಕೆಲವು ತಿಂಗಳಿನಿಂದ ಇಲ್ಲೇ ಪಾರ್ಕ್ ಮಾಡಿದ್ದಾರೆ ಅನ್ನೋದು ಗೋಚರವಾಗ್ತಾ ಇರ್ತಕ್ಕಂಥದ್ದು ನೀವು ಗಮನಿಸಬಹುದಾಗಿದೆ. ಈ ರೀತಿಯಾಗಿ ನಿಲ್ಲಿಸಿರ್ತಕ್ಕಂಥ ವೆಹಿಕಲ್ಗಳಿಗೆ ಈಗಾಗಲೇ ಬೆಳಗಿನಿಂದಲೂ ಕೂಡ ಜಿಬಿಎ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಈಗಾಗಲೇ ಕಾರ್ಯಾಚರಣೆಯನ್ನು ಆರಂಭಿಸಿದ್ದು, ಮೊದಲನೇದಾಗಿ ವೀಲ್ಗೆ ಕ್ಯಾಪ್ಗಳನ್ನು ಹಾಕುವುದರ ಮೂಲಕ ಯಾವುದೇ ರೀತಿ ಈ ವೆಹಿಕಲ್ಗಳನ್ನು ತೆರವು ಮಾಡೋದಕ್ಕೆ ಮುಂದಾಗ್ತಕ್ಕಂಥ ಕ್ರಮವನ್ನು ವಹಿಸಲಾಗಿರ್ತಕ್ಕಂಥದ್ದು. ಖುದ್ದು ಜಿಬಿಎ ಅಧಿಕಾರಿಗಳು ಈ ವೆಹಿಕಲ್ಗಳ ಮೇಲೆ ನೋಟಿಸನ್ನು ಅಂಟಿಸ್ತಾರೆ. 7 ದಿನಗಳ ಕಾಲ ಗಡುವನ್ನು ನೀಡ್ತಿರ್ತಕ್ಕಂಥದ್ದು. 7 ದಿನಗಳ ಅವಧಿಯ ಒಳಗೆ ಈ ಒಂದು ವೆಹಿಕಲ್ಗಳಿಗೆ ಸಂಬಂಧಪಟ್ಟಂತೆ ಮಾಲೀಕರು ಬಂದು ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಸಲ್ಲಿಸಿ ಇದಕ್ಕೆ ಫೈನನ್ನು ಕೂಡ ಎಷ್ಟು ಫೈನ್ ಏನೋಕ್ ಮಾಡ್ತಾರೋ ಆ ಒಂದು ಫೈನನ್ನು ದಂಡವನ್ನು ಪಾವತಿಯನ್ನು ಮಾಡಿ ಬಳಿಕ 7 ದಿನಗಳ ಒಳಗೆ ಇಲ್ಲಿ ಅವೈಜ್ಞಾನಿಕವಾಗಿ ನಿಲ್ಲಿಸಿರ್ತಕ್ಕಂಥ ವೆಹಿಕಲ್ಗಳನ್ನು ರಿಮೂವ್ ಮಾಡಬೇಕು. ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಜಿಬಿಎ ಅಧಿಕಾರಿಗಳು ಹಾಗೂ ಬೆಂಗಳೂರಿನ ಸಂಚಾರ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ವೆಹಿಕಲ್ಗಳನ್ನು ಟೋಯಿಂಗ್ ಮಾಡ್ತಾರೆ. ಟೋಯಿಂಗ್ ಮಾಡಿದಂಥ ಬಳಿಕ ಟೋಯಿಂಗ್ ಚಾರ್ಜನ್ನು ಕೂಡ ಮಾಲೀಕರೇ ಭರಿಸಬೇಕಾಗುತ್ತೆ. ಈ ರೀತಿಯಾಗಿ ತದನಂತರದಲ್ಲಿ ಟೋಯಿಂಗ್ ಮಾಡಿದ ಬಳಿಕವೂ ಕೂಡ ಎಚ್ಚೆತ್ತುಕೊಳ್ಳದೆ ಹೋಗ್ತಾ ಇರ್ತಾ ಹಿನ್ನೆಲೆಯಲ್ಲಿ ಈ ಒಂದು ವೆಹಿಕಲ್ಗಳ ಮಾಲೀಕರೇನಿರ್ತಾರೆ ಅವರಿಗೆ ಬಹಳ ತೊಂದರೆ ಆಗ್ತಕ್ಕಂಥ. ಯಾಕಂದರೆ ತದನಂತರದಲ್ಲಿ ಕ್ರಮವನ್ನು ವಹಿಸಿ ಈ ರೀತಿಯಾಗಿ ಏನು ಪಾರ್ಕನ್ನು ಮಾಡಿರ್ತಾರೆ ವೆಹಿಕಲ್ಗಳನ್ನು ಅವೈಜ್ಞಾನಿಕವಾಗಿ ವೆಹಿಕಲ್ಗಳೆಲ್ಲವೂ ಕೂಡ ಟೋಯಿಂಗ್ ಮಾಡಿದಂಥ ಬಳಿಕ ಹರಾಜು ಹಾಕುವಂಥ ಕೆಲಸಕ್ಕೂ ಕೂಡ ನಾವು ಮುಂದಾಗ್ತೇವೆ ಅಂತೇಳಿ ಈಗಾಗಲೇ ಬೆಂಗಳೂರಿನ ಸಂಚಾರ ಜಂಟಿ ಪೊಲೀಸ್ ಆಯುಕ್ತ ಇರತಕ್ಕಂಥ ಕಾರ್ತಿಕ್ ರೆಡ್ಡಿ ಅವರು ಕೂಡ ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಈ ರೀತಿಯಾಗಿ ಟ್ರಾಫಿಕ್ ಸಮಸ್ಯೆಗೆ ಉಲ್ಬಣ ಆಗೋದಕ್ಕೆ ಕಾರಣ ಆಗಿರತಕ್ಕಂಥ ಶಾಶ್ವತವಾಗಿ ಪಾರ್ಕಿಂಗ್ ಮಾಡಿರ್ತಕ್ಕಂಥ ವೆಹಿಕಲ್ಗಳನ್ನು ತೆರವು ಮಾಡೋದಕ್ಕೆ ಈಗಾಗಲೇ ಜಿಬಿಎ ಅಧಿಕಾರಿಗಳು ಹಾಗೂ ಬೆಂಗಳೂರಿನ ಸಂಚಾರಿ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಬಾಲಾಜಿ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.